ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದಲ್ಲಿ ವಲಯ ಮಟ್ಟದ ಪಾತ್ರ ಹಿರಿದು ಜನಸಾಮಾನ್ಯರಿಗೆ ಅಗತ್ಯ ಮೂಲಸೌಕರ್ಯ ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛತಾ ಹಿ ಸೇವಾ ಸಪ್ತಾಹ ನಾಳೆ ಬೆಳಗ್ಗೆ 1 ಗಂಟೆ ಕಾಲ ದೇಶಾದ್ಯಂತ ಶ್ರಮದಾನ. ದೇಶದ ಅಭಿವೃದ್ಧಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಪೂರಕ. ಭಾಷೆ, ಸಂಸ್ಕೃತಿ, ಸಭ್ಯತೆ ಸಮ್ಮಿಲನಕ್ಕೆ ಭಾರತ ಸಾಕ್ಷಿ ಸಚಿವ ಧರ್ಮೇಂದ್ರ ಪ್ರಧಾನ್. ಏಷ್ಯನ್ ಕ್ರೀಡಾಕೂಟ 8 ಚಿನ್ನ ಸೇರಿ 34 ಪದಕಗಳೊಂದಿಗೆ ಭಾರತಕ್ಕೆ 4ನೇ ಸ್ಥಾನ. ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿಂದು ದೇಶದ ಮಹತ್ವಾಕಾಂಕ್ಷೆಯ ವಲಯ ಮಟ್ಟದ ಆಡಳಿತದಲ್ಲಿ ಸುಧಾರಣೆ ತರುವ ಸಂಕಲ್ಪ ಸಪ್ತಾಹಕ್ಕೆ ಚಾಲನೆ ನೀಡಿದರು. ಭಾರತ ಮಂಟಪದಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವರ್ಚುವಲ್ ಮೂಲಕ ದೇಶದ ಹಲವಾರು ಪ್ರದೇಶಗಳ ಪಂಚಾಯಿತಿಗಳ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು 3,000ಕ್ಕೂ अधिक ಮಂದಿ ಭಾಗವಹಿಸಿದ್ದರು. संतोष भी दें, लेकिन मूलतः परिवर्तन संभव नहीं होता है और इसलिए आवश्यक है कि ग्रास रूट लेवल की हर पैरामीटर. ಬಳಿಕ ಪ್ರಧಾನಿ ಸಂಕಲ್ಪದಿಂದ ಸಿದ್ಧಿ ಸಾಧ್ಯ ಎಂದು ತೋರಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದರು. ವಲಯ ಮಟ್ಟದಲ್ಲಿ ಸುಧಾರಣೆ ತಂದರೆ ಇಡೀ ದೇಶದ ಸುಧಾರಣೆ ಸಾಧ್ಯ. ಇದೇ ಗುರಿಯನ್ನು ಇಟ್ಟುಕೊಂಡು ಕಾರ್ಯಯೋಜನೆ ರೂಪಿಸುವಂತೆ ಜನಪ್ರತಿನಿಧಿಗಳಿಗೆ ಕರೆ ನೀಡಿದರು. ನೀವು 1 ಹೆಜ್ಜೆ ಮುಂದೆ ಹೋದರೆ ನಾನು 2 ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೇನೆ ಎನ್ನುವ ಮೂಲಕ ಜನಪ್ರತಿನಿಧಿಗಳನ್ನು ಪ್ರಧಾನಿ ಮೋದಿ ಹುರಿದುಂಬಿಸಿದರು. ವಲಯ ಮಟ್ಟವನ್ನು ಸುಧಾರಣೆ ಮಾಡಿದರೆ ಶೀಘ್ರದಲ್ಲಿಯೇ ವಿಕಸಿತ ಭಾರತದ ಪರಿಕಲ್ಪನೆ ಸಾಧಿಸಲು ಸಾಧ್ಯ. 2047ರಲ್ಲಿ ಭಾರತ ಅಭಿವೃದ್ಧಿಶೀಲ ದೇಶವಾಗಲು ಸಾಧ್ಯ ಎಂದು ಪ್ರಧಾನಿ ನುಡಿದರು. ಮೊದಲು ಜನಪ್ರತಿನಿಧಿಗಳು ತಮ್ಮ ವಿಭಾಗದಲ್ಲಿ 100 ವಲಯಗಳನ್ನು ಗುರುತಿಸಿ ಆ ವಲಯಗಳಲ್ಲಿನ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಳ್ಳಬೇಕು. ಆ ವಲಯಗಳಲ್ಲಿ ಇರುವ ಸೌಲಭ್ಯಗಳ ಕೊರತೆ, ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಿ ಒಂದೊಂದೇ ವಲಯವನ್ನು ಮೇಲಕ್ಕೆತ್ತುವ ಪ್ರಯತ್ನ ಮಾಡಬೇಕು ಎಂದು ಜನಪ್ರತಿನಿಧಿಗಳಿಗೆ ಸೂಚಿಸಿದ ಪ್ರಧಾನಿ, ಈ ಕೆಲಸ ಮಾಡುವುದು ನೀತಿ ಆಯೋಗದ ಕಾರ್ಯ ಎಂದು ಕೈಕಟ್ಟಿ ಕುಳಿತುಕೊಂಡರೆ ಏನು ಸಾಧ್ಯವಾಗದು ಎಂದು ಹೇಳಿದರು. आग्रह करता हूं 2 दिशा में और हम काम कर सकते हैं इस काम को आगे बढ़ाने के लिए. हर विभाग अपने काम के लिए मान लीजिए पूरे देश में 100 ब्लॉक आइडेंटिफाई करें और उनको पूरी दुनिया देखने की जरूरत नहीं है. ಪ್ರತಿಯೊಂದು ರಾಜ್ಯ ಸರ್ಕಾರವು ತಮ್ಮ ರಾಜ್ಯದಲ್ಲಿನ ಕನಿಷ್ಠ 100 ಗ್ರಾಮಗಳನ್ನು ಗುರುತಿಸಿ ಅದರ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕು. ಹೀಗಾದರೆ ದೇಶದ ಅಭಿವೃದ್ಧಿ ಸಾಧ್ಯ. ಯಾವುದೇ ಒಂದು ಗ್ರಾಮ ಹಿಂದುಳಿದರೂ ಅದರಿಂದ ದೇಶದ ಅಭಿವೃದ್ಧಿಯಾಗದು ಎಂದು ಪ್ರಧಾನಿ ತಿಳಿಸಿದರು. ಹಣ ಕೊಟ್ಟರೆ ಮಾತ್ರ ಅಭಿವೃದ್ಧಿ ಕಾರ್ಯ ಸಾಧ್ಯ ಎನ್ನುವ ಮನೋಭಾವನೆಯಿಂದ ಜನಪ್ರತಿನಿಧಿಗಳು ಹೊರಬನ್ನಿ ಎಂದ ಪ್ರಧಾನಿ, ಇರುವ ಹಣದಲ್ಲಿಯೇ ಎಷ್ಟು ಅಭಿವೃದ್ಧಿ ಮಾಡಲು ಸಾಧ್ಯ ಎನ್ನುವುದನ್ನು ಈಗಾಗಲೇ ಕೆಲವು ಜನಪ್ರತಿನಿಧಿಗಳು ತೋರಿಸಿಕೊಟ್ಟಿದ್ದಾರೆ ಎಂದರು. ಎಲ್ಲವನ್ನೂ ಸರ್ಕಾರವೇ ಮಾಡಬೇಕು ಎಂದು ಸುಮ್ಮನೆ ಕುಳಿತುಕೊಳ್ಳಬೇಡಿ ಎಂದು ಜನಪ್ರತಿನಿಧಿಗಳಿಗೆ ಸೂಚಿಸಿದ ಅವರು, ಸಮಾಜದ ವಿಶ್ವಾಸವನ್ನು ಪಡೆದು ಅವರ ಸಹಭಾಗಿತ್ವದಲ್ಲಿ ಪ್ರದೇಶಗಳ ಅಭಿವೃದ್ಧಿ ಮಾಡಿ ಎಂದು ಕರೆ ನೀಡಿದರು. ಸಮಾಜ ಮನಸ್ಸು ಮಾಡಿದರೆ ಎಂತಹ ಬದಲಾವಣೆ ಕೂಡ ತರಲು ಸಾಧ್ಯ ಎನ್ನುವುದನ್ನು ಸ್ವಚ್ಛತಾ ಅಭಿಯಾನವೇ ತೋರಿಸಿಕೊಟ್ಟಿದೆ. ಸಮಾಜದ ಶಕ್ತಿಯೇ ದೊಡ್ಡದು. ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲಿದೆ ಎಂದರು. लास्ट जो 100 हैं वो अब एवरेज से ऊपर चले गए हैं. आप देखिए सारे पैरामीटर बदल जाएंगे. उनमें कौन सा ऐसा आइडिया था जो आपको सबसे ज्यादा. ಇದಕ್ಕೂ ಮುನ್ನ ಪ್ರಧಾನಿ ಹಲವು ರಾಜ್ಯಗಳ ಸ್ಥಳೀಯ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ವಿವಿಧ ಇಲಾಖೆಗಳ ಸ್ಥಳೀಯ ಅಧಿಕಾರಿಗಳೊಂದಿಗೆ ವರ್ಚುವಲ್ ಮೂಲಕ ಸಂವಾದ ನಡೆಸಿ ನಾಗರಿಕರಿಗೆ ನೀಡುತ್ತಿರುವ ಸೇವೆಗಳ ಬಗ್ಗೆ ಮಾಹಿತಿ ಪಡೆದರು. जितना यहाँ डिपार्टमेंट है सबको मिलकर सर हम लोग एक टीम बनाते हैं मॉनिटर करने के लिए. और सर जब बारिश रुकता है सर उस टाइम हम लोग ये शुरू करता है. सर हमारे देश में अनुकरणीय है तो 6 दिनों की थीम
ಬಳಿಕ ವಿವಿಧ ರಾಜ್ಯಗಳ ಕುಶಲಕರ್ಮಿಗಳು ಸ್ವದೇಶೀಯವಾಗಿ ತಯಾರಿಸಿರುವ ಉತ್ಪನ್ನಗಳು, ಆಹಾರ ಪದಾರ್ಥಗಳು, ಜವಳಿ ಉತ್ಪನ್ನಗಳನ್ನು ವೀಕ್ಷಿಸಿ ಕುಶಲಕರ್ಮಿಗಳನ್ನು ಪ್ರೋತ್ಸಾಹಿಸಿದರು. ಪ್ರದರ್ಶನ ಮಳಿಗೆಗಳಲ್ಲಿ ವಿವಿಧ ಉತ್ಪನ್ನಗಳ ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಿಸಿ ಅವುಗಳ ಬಗ್ಗೆ ಪ್ರಧಾನಿ ಮಾಹಿತಿ ಪಡೆದರು. और प्रधानमंत्री नरेंद्र मोदी इस उत्साहित होकर सरकार ने इस साल 7 जनवरी 2023 को आकांक्षी ब्लॉक कार्यक्रम की शुरुआत की थी, जिसके तहत ये जो 500 आकांक्षा जो ब्लॉक्स है, जो कि पिछड़े हुए ब्लॉक्स है, उनको विकास की मुख्य धारा में शामिल किया जाए। तो उसी इनमें अलग अलग थीम है, अलग अलग सेक्टर है, करीब 40 ऐसे जो की इंडिकेटर्स है जिसके तहत उनको उनके विकास की योजनाएं चलाई जा रही हैं। तो ये आकांक्षी ब्लॉक कार्यक्रम को कैसे बेहतर तरीके से लागू किया जाए, इसको ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ತೆಲಂಗಾಣ ರಾಜ್ಯಕ್ಕೆ ಭೇಟಿ ನೀಡಲಿದ್ದು 13,500 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ಮಾಡಲಿದ್ದಾರೆ. ನಾಗ್ಪುರದಿಂದ ವಿಜಯವಾಡದವರೆಗಿನ ಆರ್ಥಿಕ ಕಾರಿಡಾರ್ ಯೋಜನೆಗೂ ಪ್ರಧಾನಿ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ವಿಶ್ವವಿದ್ಯಾಲಯದ 5 ಹೊಸ ಕಟ್ಟಡಗಳು ಹಾಗೂ ಸರೋಜಿನಿ ನಾಯ್ಡು ಕಲಾ ಮತ್ತು ಸಂವಹನ ಕಟ್ಟಡವನ್ನು ಪ್ರಧಾನಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೆನಡಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಬೆದರಿಕೆ, ಹಿಂಸಾಚಾರ ಮತ್ತು ಪ್ರಚೋದನೆ ಘಟನೆಗಳು ನಡೆಯುತ್ತಿರುವುದಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೈಶಂಕರ್, ಯಾವುದೇ ದೇಶದಲ್ಲಿ ಇಂತಹ ಘಟನೆ ನಡೆದರೂ ಭಾರತ ಇದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರುತ್ತದೆ. ಒಟ್ಟಾವದಲ್ಲಿ ಪರಿಸ್ಥಿತಿ ಇನ್ನೂ ಸಹಜ ಸ್ಥಿತಿಗೆ ಬಂದಿಲ್ಲ ಎಂದು ಹೇಳಿದರು. ಪ್ರಚೋದನೆಯೇ ಹಿಂಸಾಚಾರಗಳಿಗೆ ಕಾರಣವಾಗುತ್ತಿದೆ. ನಮ್ಮ ರಾಯಭಾರ ಕಚೇರಿಯ ಮೇಲೆ ಹೊಗೆ ಬಾಂಬ್ಗಳನ್ನು ಸಿಡಿಸಲಾಗಿದೆ. ಸಾರ್ವಜನಿಕರನ್ನು ಗುರಿಯಾಗಿಸಿಕೊಂಡು ಪ್ರಚೋದನೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಮೊದಲು ಕೆನಡಾದಲ್ಲಿ ಸಹಜ ಸ್ಥಿತಿ ಮರಳಬೇಕು, ಅಲ್ಲಿನ ಸರ್ಕಾರ ಅದನ್ನು ಖಾತ್ರಿಪಡಿಸಬೇಕು ಎಂದು ಜೈಶಂಕರ್ ಹೇಳಿದರು. From India, mixed with trafficking in people, mixed with secessionism, violence, terrorism. It's a very toxic combination of issues and people who have found operating space there. So a lot of our tensions with Canada, which well preceded what Mr. Trudeau said, actually come out of that. And today I'm actually in a situation where my diplomats are unsafe going to the embassy or to the consulates. In Canada? In Canada. They are publicly intimidated, and that has actually compelled me to temporarily suspend even visa operations in Canada. ಅಮೆರಿಕ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ವಾಷಿಂಗ್ಟನ್ ಡಿಸಿಯಲ್ಲಿ ಆಯೋಜಿಸಿದ್ದ ವಿಶ್ವ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಅವರು ಪ್ರಸ್ತುತ ಸನ್ನಿವೇಶದಲ್ಲಿ ಜಗತ್ತಿನ ದೇಶಗಳು ಒಗ್ಗೂಡಿ ಸಮಗ್ರ ಅಭಿವೃದ್ಧಿ ಪರಿಕಲ್ಪನೆಯ ಪಥದಲ್ಲಿ ಸಾಗುವ ಅಗತ್ಯವಿದೆ. ಸಂಸ್ಕೃತಿ, ಸಂಪ್ರದಾಯ, ಪರಂಪರೆಗಳ ತಳಹದಿಯಲ್ಲಿ ನಾವು ಪ್ರಗತಿಯನ್ನು ಸಾಧಿಸಬಹುದಾಗಿದೆ ಎಂದರು. ಹವಾಮಾನ ಬದಲಾವಣೆ, ಆರ್ಥಿಕ ಸಂಕಷ್ಟಗಳು ಸೇರಿದಂತೆ ಹಲವು ಜ್ವಲಂತ ಸಮಸ್ಯೆಗಳು ಮಾನವನ ಬಹುದೊಡ್ಡ ಸವಾಲುಗಳಾಗಿ ಪರಿಣಮಿಸಿವೆ. ಈ ಸವಾಲುಗಳನ್ನು ಜಗತ್ತಿನ ಪ್ರತಿಯೊಬ್ಬರೂ ಒಗ್ಗಟ್ಟಿನಿಂದ ಎದುರಿಸುವ ಅಗತ್ಯವಿದೆ ಎಂದರು. ಜಾಗತೀಕರಣ ಮತ್ತು ತಂತ್ರಜ್ಞಾನಗಳಂತಹ ವ್ಯವಸ್ಥೆಗಳು ದೇಶಗಳ ನಡುವೆ ಉತ್ತಮ ಸಂಬಂಧ ಸಾಧಿಸಲು ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿವೆ. ಇದೇ ನಿಟ್ಟಿನಲ್ಲಿ ಮುಂದೆ ಸಾಗುವ ಅಗತ್ಯವಿದೆ ಎಂದು ತಿಳಿಸಿದರು. Increased among them. Globalization and technology have facilitated our getting to know each other much better. No part of the world, no people, no thought process, no culture is today considered too distant. But because our collective living has become more intense, it must also be more harmonious and more collaborative. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ನಾಳೆ 1 ಗಂಟೆ ಅವಧಿಯ ಶ್ರಮದಾನದ ಮೂಲಕ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡು ತ್ಯಾಜ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಕೈಜೋಡಿಸುವಂತೆ
ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಸ್ವಚ್ಛ ಭಾರತ ಹಾಯ್ ಸೇವಾ ಯೋಜನೆಗೆ ಸಂಬಂಧಿಸಿದಂತೆ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಮೊಬೈಲ್ ರಿಂಗ್ ಟೋನ್ಗಳನ್ನು ಅಳವಡಿಸಲಾಗಿದ್ದು, ಸಾರ್ವಜನಿಕರು ಸ್ವಚ್ಛ ಭಾರತ್ ಹಾಯ್ ಸೇವಾ .ವೆಬ್ಸೈಟ್ ಅಥವಾ ಅದರಲ್ಲಿರುವ QR ಕೋಡ್ ಬಳಸಿ ತಮ್ಮ ಮೊಬೈಲ್ಗಳಲ್ಲಿ ರಿಂಗ್ ಟೋನ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಪ್ರಧಾನಿ ಮನವಿ ಮಾಡಿದ್ದಾರೆ. ತ್ಯಾಜ್ಯ ಮುಕ್ತ ಭಾರತ ನಿರ್ಮಾಣ ಮಾಡುವ ಸಂಕಲ್ಪದ ಸ್ವಚ್ಛ ಭಾರತ ಅಭಿಯಾನದ ಅನ್ವಯ ನಾಳೆ ದೇಶವಾಸಿಗಳೆಲ್ಲರೂ ಒಗ್ಗೂಡಿ 1 ಗಂಟೆ ಅವಧಿಯ ಶ್ರಮದಾನದಲ್ಲಿ ಪಾಲ್ಗೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿದ್ದಾರೆ. ಪ್ರತಿಯೊಬ್ಬರ ಜವಾಬ್ದಾರಿ ಹಂಚಿಕೆ ಮತ್ತು ಉತ್ತರದಾಯಿತ್ವ ಹೊಂದಿರುವ ವಿಶ್ವದ ಅತಿ ದೊಡ್ಡ ಅಭಿಯಾನದಲ್ಲಿ ದೇಶದ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ಪ್ರಜೆಯು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರಧಾನಿ ತಮ್ಮ ಸಂದೇಶದಲ್ಲಿ ಕರೆ ನೀಡಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಮತ್ತು ದೇಶದ ಸುಪ್ರಸಿದ್ಧ ಜನರ ಜೊತೆ ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಕೊಡುಗೆ ನೀಡಿ ಎಲ್ಲರೂ ಜೊತೆ ಸೇರಿ ಸ್ವಚ್ಛಗೊಳಿಸೋಣ ನಮ್ಮ ಓಣಿ ಮೊಹಲ್ಲಾಗಳನ್ನು. ಪೂಜಾ ಕೊಠಡಿಯಿಂದ ಆರಂಭಿಸಿ ವಿದ್ಯಾಲಯದ ತನಕ, ರೈಲ್ವೆ ಸ್ಟೇಷನ್ನಿಂದ ರಸ್ತೆಗಳ ತನಕ ನಿಮ್ಮ ಪರಂಪರೆಯ ಮೌಲ್ಯವನ್ನು ಹೆಚ್ಚಿಸಿ. ತ್ಯಾಜ್ಯದಿಂದ ಪರಿಸರವನ್ನು ಉಳಿಸಿ, ಸ್ವಚ್ಛತೆಯಿಂದ ಸಮೃದ್ಧಿ ತರೋಣ. ಅಕ್ಟೋಬರ್ 1ರಂದು ನಿಮ್ಮ ಮನೆಯ ಸುತ್ತಲೂ ನಡೆಯುತ್ತಿರುವ ಸ್ವಚ್ಛತಾ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಭಾಗವಹಿಸಲು ಸ್ವಚ್ಛತಾ ಹಿ ಸೇವಾ .comಗೆ ಭೇಟಿ ನೀಡಿ. ಸ್ವಚ್ಛತೆಯಲ್ಲಿ ತೊಡಗಿರುವ ನಿಮ್ಮ ಫೋಟೋಗಳು ಮತ್ತು ವಿಡಿಯೋಗಳನ್ನು #ಸ್ವಚ್ಛ ಭಾರತ್ನೊಂದಿಗೆ ಅಪ್ಲೋಡ್ ಮಾಡಿ. ಆಗ ಇಡೀ ದೇಶ ಸ್ವಚ್ಛವಾಗುತ್ತದೆ ಮತ್ತು ಇದುವೇ ಅಕ್ಟೋಬರ್ 2ರಂದು ಗಾಂಧೀಜಿಯವರಿಗೆ ಸಲ್ಲಿಸುವ ನಮ್ಮ ನಿಜವಾದ ಗೌರವ. ಅಕ್ಟೋಬರ್ 1ರಂದು 1 ಗಂಟೆಯ ಕಾಲ ಬೆಳಗ್ಗೆ 10 ಗಂಟೆಯಿಂದ ಸ್ವಚ್ಛತೆಗಾಗಿ ಶ್ರಮದಾನ ಮಾಡಿ. ಮೆಗಾ ಸ್ವಚ್ಛತಾ ಅಭಿಯಾನಕ್ಕಾಗಿ ನಗರ ಮತ್ತು ಗ್ರಾಮೀಣ ಭಾರತದಿಂದ 6,40,000 ಪ್ರದೇಶಗಳನ್ನು ದತ್ತು ತೆಗೆದುಕೊಳ್ಳಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಸ್ವಚ್ಛತೆಯೇ ಸೇವೆ ಕುರಿತು ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಸಂವಾದ ನಡೆಸಿದ ಅವರು, ರಾಷ್ಟ್ರದಾದ್ಯಂತ ಸುಮಾರು 35,000 ಅಂಗನವಾಡಿ ಕೇಂದ್ರಗಳನ್ನು ದತ್ತು ತೆಗೆದುಕೊಳ್ಳಲು ಗ್ರಾಮ ಸಮುದಾಯಗಳು ಮುಂದೆ ಬಂದಿವೆ ಎಂದರು. ಈ ರೀತಿಯ ಮೊದಲ ಉಪಕ್ರಮದಲ್ಲಿ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಸಿಬ್ಬಂದಿ ಮೆಗಾ ಸ್ವಚ್ಛತಾ ಅಭಿಯಾನಕ್ಕೆ ನಾಗರಿಕರೊಂದಿಗೆ ಕೈಜೋಡಿಸಲಿದ್ದಾರೆ ಎಂದು ಅವರು ಹೇಳಿದರು. कार्यक्रम की सूचना हमारे पास ऑलरेडी है. ये जो स्वच्छता के लिए श्रमदान होगा 1 घंटे के लिए, मुझे पूरी उम्मीद है कि दिस विल फर्मली entrench the message कि ये अब जन आंदोलन है. Already है, but we are taking this now to a new level of people's participation. By 2nd October 2019, all states had become open defecation free except one state. That was the state in 2019. Today, even that state is open defecation free. It is entirely possible that area declares open defecation free on the basis of third party verification. पर 6-8 महीने अगर वो ध्यान ना दें, they could lose the status. So yes, I think by and large most areas are open defecation free. ದೆಹಲಿಯಲ್ಲಿ ಇಂದು ನಡೆದ ಭಾರತೀಯ ಭಾಷಾ ಉತ್ಸವವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಉದ್ಘಾಟಿಸಿದರು. ದೇಶದ ಅಭಿವೃದ್ಧಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಪೂರಕವಾಗಿದೆ. ಭಾಷೆ, ಸಂಸ್ಕೃತಿ, ಸಭ್ಯತೆಯ ಸಮ್ಮಿಲನಕ್ಕೆ ಭಾರತ ಸಾಕ್ಷಿಯಾಗಿದ್ದು ಈ ಮೂರು ಒಂದಕ್ಕೊಂದು ಪೂರಕವಾಗಿವೆ ಎಂದರು. ಭಾರತ ವಿಭಿನ್ನ ಭಾಷೆಗಳ ತವರಾಗಿದ್ದು ನಮ್ಮ ಶ್ರೀಮಂತ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ಹೇಳಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನದಿಂದ ದೇಶದ ಅಭಿವೃದ್ಧಿ ಮತ್ತು ನಮ್ಮ ಭಾಷೆಯ ಸಂಪ್ರದಾಯ ರಕ್ಷಣೆ ಸಾಧ್ಯವಾಗಲಿದೆ. 2 ದಿನಗಳ ಈ ಉತ್ಸವದಲ್ಲಿ ಭಾರತೀಯ ಭಾಷೆಗಳಿಗೆ ತಂತ್ರಜ್ಞಾನ, ಭಾರತೀಯ ಭಾಷೆಗಳಲ್ಲಿ ತಂತ್ರಜ್ಞಾನ ಮತ್ತು ಭಾರತೀಯ ಭಾಷೆಗಳ ಮೂಲಕ ತಂತ್ರಜ್ಞಾನ ಈ 3 ವಿಷಯಗಳನ್ನೊಳಗೊಂಡು ಚರ್ಚಿಸಲಾಗುವುದು ಎಂದು ಮಾಹಿತಿ ನೀಡಿದರು. बनाता हूं और उसमें से कितने लोग दिल्ली आए होंगे, उनमें से आधे से ज्यादा लोग दिल्ली नहीं आए होंगे. तब अनुमान करिए, अगर मैं एक उदाहरण उसकी
वैदिक काल से लिखा हुआ साहित्य को अगर हम गहराई से अनुध्यान करें, एक चीज की सिमिलैरिटी, एक चीज की समानता ध्यान में आती है, उसमें एक अखिल भारतीय और उससे जाके वैश्विक कल्पना ध्यान में आती है। वसुधैव कुटुंबकम की कल्पना अभी की तो नहीं है, हजारों साल पुरानी है, तब भी साहित्य में लिखा गया था। साहित्य बिना भाषा के नहीं हो सकता था। संस्कृति भाषा और साहित्य की दर्पण संस्कृति है। ये समूह को मिला के हम सभ्यता के नाम पे जानते हैं। भारत एक पुराना सभ्यता है, इसीलिए राष्ट्रीय शिक्षा नीति अभी तक 75 साल तक हम लोगों की एक अप्रोच रही कि हम भारत में त्रिभाषी फॉर्मूला चलाते हैं। ಅಕ್ರಮ ವ್ಯಾಪಾರದಿಂದಾಗಿ ದೇಶದ ಆರ್ಥಿಕ ಬೆಳವಣಿಗೆ ಕುಂಠಿತವಾಗಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಆಫ್ರಿಕಾ ನಡುವೆ ಆರ್ಥಿಕ ಬೆಳವಣಿಗೆ ವೃದ್ಧಿಸಲು ಅಗತ್ಯ ಮಾರ್ಗೋಪಾಯ ಸೂತ್ರವನ್ನು ಜಂಟಿಯಾಗಿ ರೂಪಿಸಬೇಕಿದೆ. ಉಭಯ ದೇಶಗಳ ನಡುವೆ ಅಕ್ರಮ ವ್ಯಾಪಾರದಿಂದಾಗಿ $5 ಟ್ರಿಲಿಯನ್ ಆರ್ಥಿಕ ಬೆಳವಣಿಗೆಗೆ ನಷ್ಟ ಉಂಟಾಗಲಿದೆ. ಇದನ್ನು ಸರಿಪಡಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ನಿಲುವು ತೆಗೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ನಾಗರಿಕ ಸಮಾಜದಲ್ಲಿ ಉತ್ತಮ ಬಾಂಧವ್ಯದ ಜೊತೆಗೆ ಆರ್ಥಿಕ ಬೆಳವಣಿಗೆಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಗತ್ಯ ಸುಧಾರಣಾ ಕ್ರಮಗಳನ್ನು ಅಳವಡಿಸುವ ಮೂಲಕ ದ್ವಿಪಕ್ಷೀಯ ವ್ಯಾಪಾರ ಬಲವರ್ಧನೆಗೆ ಸರಳ ಸೂತ್ರವನ್ನು ಕಂಡುಹಿಡಿಯಬೇಕು ಎಂದು ಸಚಿವರು ಪ್ರತಿಪಾದಿಸಿದರು. Stringent measures to combat illicit trade at its roots. Under the able leadership of Prime Minister Modi, has enacted laws that not only align with our international commitment, but also exhibit a progressive outlook. However, given the intricate and alarming expansion of this illicit trade, it underscores the need of enhanced intergovernmental collaborations and public-private partnerships to formulate a comprehensive strategy. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಪೋಕ್ಸೋ ಅಡಿ ಹಾಲಿ ಇರುವ ಮಕ್ಕಳ ವಯಸ್ಸಿನ ಮಿತಿಯನ್ನು ಹಾಗೆಯೇ ಉಳಿಸಿಕೊಳ್ಳಲು 22ನೇ ಕಾನೂನು ಆಯೋಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಬಾಲ್ಯ ವಿವಾಹ ಮತ್ತು ಮಕ್ಕಳ ಕಳ್ಳಸಾಗಣೆ ವಿರುದ್ಧ ಹೋರಾಡಲು ಹಾಗೂ ಅವುಗಳ ಪರಿಣಾಮಗಳನ್ನು ತಡೆಯಲು ಇದು ಅಗತ್ಯ ಎಂದು ಆಯೋಗ ತನ್ನ ವರದಿಯಲ್ಲಿ ತಿಳಿಸಿದೆ. ಸದ್ಯ ಒಪ್ಪಿಗೆಗಾಗಿ 18 ವರ್ಷ ನಿಗದಿಪಡಿಸಲಾಗಿದೆ. ಅಲ್ಲದೆ ಆನ್ಲೈನ್ ಮೂಲಕ ಎಫ್ಐಆರ್ ದಾಖಲಿಸಲು ಅನುವಾಗುವಂತೆ ಅಪರಾಧ ದಂಡ ಸಂಹಿತೆ 1973ನೇ ಸೆಕ್ಷನ್ 154ಕ್ಕೆ ತಿದ್ದುಪಡಿ ತರುವ ಸಂಬಂಧ ಭಾರತೀಯ ಕಾನೂನು ಆಯೋಗ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯಕ್ಕೆ ವರದಿ ಸಲ್ಲಿಸಿದೆ. ಹಂತ ಹಂತವಾಗಿ ಈ ಎಫ್ಐಆರ್ ವ್ಯವಸ್ಥೆ ಕೈಗೊಳ್ಳಬೇಕು. ಮೊದಲಿಗೆ 3 ವರ್ಷ ಶಿಕ್ಷೆ ಇರುವಂತಹ ಅಪರಾಧಗಳ ಎಫ್ಐಆರ್ ಆನ್ಲೈನ್ ಮೂಲಕ ದಾಖಲಿಸುವಂತಾಗಬೇಕು ಎಂದು ಆಯೋಗ ಹೇಳಿದೆ. ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಅಂಗೀಕರಿಸಲ್ಪಟ್ಟ ಮಹಿಳಾ ಮೀಸಲಾತಿ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಕಿತ ಹಾಕಿದ್ದಾರೆ. ಭಾರತದ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ಮಸೂದೆ ಇದಾಗಿದೆ. ಕಳೆದ ಗುರುವಾರ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನಕರ್ ಅವರು ಮಸೂದೆಗೆ ಸಹಿ ಹಾಕಿದ್ದರು. ಈಗ ರಾಷ್ಟ್ರಪತಿಗಳ ಅಂಕಿತ ಬಿದ್ದಿರುವ ಹಿನ್ನೆಲೆಯಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಎಂಬ ಹೆಸರಿನಲ್ಲಿ ಕಾನೂನಾಗಿ ಜಾರಿಗೆ ಬರಲಿದೆ. ಗಾಂಧಿ ಜಯಂತಿಯ ಪ್ರಯುಕ್ತ ಕೇಂದ್ರ ಸರ್ಕಾರದ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಡಿಯಲ್ಲಿ ಕೊಪ್ಪಳದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನಿನ್ನೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣವನ್ನು ಸ್ವಚ್ಛ ಮಾಡುವ ಮೂಲಕ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿದರು.
ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದೂರದರ್ಶನದೊಂದಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ರತ್ನಂ ಪಾಂಡೆ ಸ್ವಚ್ಛತಾ ಕಾರ್ಯ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ದೈನಂದಿನ ಚಟುವಟಿಕೆ ಆಗಬೇಕು ಎಂದು ಹೇಳಿದರು. ಇಟಗಿಯಲ್ಲಿ ಇದೊಂದು ದೊಡ್ಡ ಪ್ರಮಾಣದಿಂದ ಒಂದು ಕಾರ್ಯಕ್ರಮ ಸ್ವಚ್ಛತಾ ಹಿ ಸೇವಾ ನಾವು ಮಾಡ್ತೀವಿ. ಆಮೇಲೆ 2 ಅಕ್ಟೋಬರ್ಗೆ ಇದು ನಾವು ಮುಗಿಸ್ತೀವಿ ನಮ್ಮ ಗಾಂಧಿ ಜಯಂತಿಯಲ್ಲಿ. ಇದು ನಮ್ಮ ಕೇಂದ್ರ ಸರ್ಕಾರದಿಂದ ಆ ರೀತಿಯಲ್ಲಿ ಒಂದು ಡೈರೆಕ್ಷನ್ಸ್ ಇತ್ತು. ಆ ಡೈರೆಕ್ಷನ್ಸ್ ಪ್ರಕಾರ ಈ ಸ್ವಚ್ಛತಾ ಮಾಡ್ತೀವಿ. ಆ ದಿಶೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾವಿತ್ರಿ ಬಿ ಕಡಿ ಗಾಂಧೀಜಿಯವರ ಪ್ರಮುಖ ತತ್ವ ಸ್ವಚ್ಛತೆಯಾಗಿತ್ತು. ಹಾಗಾಗಿ ಅವರು ಆದರ್ಶರಾಗಿದ್ದರು. ಪ್ರಸ್ತುತ ಇಲ್ಲಿನ ಕನಕಗಿರಿ ಬಾವಿ ಜಿಲ್ಲಾಧಿಕಾರಿ ಕಚೇರಿ ಸ್ವಚ್ಛ ಮಾಡಲಾಗಿದ್ದು ಇಟಗಿ ಮಹಾದೇವಿ ದೇವಾಲಯ ಸ್ವಚ್ಛತಾ ಕಾರ್ಯ ಮಾಡಲಾಗುವುದು ಎಂದು ತಿಳಿಸಿದರು. ಜಿಲ್ಲಾಡಳಿತ ಭವನದ ಸುತ್ತಮುತ್ತ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು ಎಲ್ಲರ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೀವಿ. ನಗರಾಭಿವೃದ್ಧಿ ಇಲಾಖೆ ಯೋಜನಾ ನಿರ್ದೇಶಕರಾದ ಕಾವ್ಯ ರಾಣಿ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಡಿಯಲ್ಲಿ ಮೊದಲ ಹಂತದಲ್ಲಿ ಐತಿಹಾಸಿಕ ಸ್ಥಳಗಳು, ಶಾಲೆ, ಕಾಲೇಜು, ಕಚೇರಿಗಳ ಆವರಣಗಳನ್ನು ಸ್ವಚ್ಛ ಮಾಡುವ ಅಭಿಯಾನ ಆರಂಭವಾಗಿದೆ. ಅಧಿಕಾರಿಗಳು ಶ್ರಮದಾನ ಮಾಡುವುದರಿಂದ ಪೌರ ಕಾರ್ಮಿಕರಿಗೆ ಉತ್ತೇಜನ ನೀಡಿದಂತಾಗುತ್ತದೆ. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಯಾನದಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು. ಅಂಡ್ ರೆಗ್ಯುಲರ್ ಆಗಿ ನಮಗೆ ಕೆಲಸಗಳು ಇರುತ್ತೆ, ಬಟ್ ಇಲ್ಲಿ ಶ್ರಮದಾನ ಮಾಡೋದ್ರಿಂದ ಒಂದು ಮನಸ್ಸಿಗೆ ಉಲ್ಲಾಸನೂ ಬರುತ್ತೆ. ಆ್ಯಂಡ್ ಈಗ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಪೌರ ಕಾರ್ಮಿಕರೇ ಮೇನು ಪಿಲ್ಲರ್ಸ್ ಆಗಿರ್ತಾರೆ. ಅವ್ರ ಕಡೆಯಿಂದನೇ ನಮ್ದೆಲ್ಲ ಸ್ವಚ್ಛತೆ ನಡೀತಾ ಇರುತ್ತೆ. ಶಿಕ್ಷಣ ಇಲಾಖೆ ಅಧಿಕಾರಿ ಗುಂಡಮ್ಮ ತಳವಾರ ಶ್ರಮದಾನದ ಮೂಲಕ ಮಕ್ಕಳಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಸಾಧ್ಯವಾಗುತ್ತದೆ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಆರೋಗ್ಯವಾಗಿರಲು ಸಾಧ್ಯ, ಜೊತೆಗೆ ರೋಗ ತಡೆಗೂ ಅನುಕೂಲವಾಗುತ್ತದೆ ಎಂದರು. ಪೀಳಿಗೆಗೆ ಏನಂತಂದ್ರೆ ನಮ್ಮ ಪರಿಸರನ ಏನಪ್ಪಾ ಅಂತಂದ್ರೆ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವು ಕೂಡ ಆರೋಗ್ಯವಾಗಿರ್ತೀವಿ. ಇವತ್ತೆಲ್ಲ ಏನಪ್ಪಾ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಹರಡೋದ್ರಿಂದ ನಾವೇನಪ್ಪಾ ಅಂದ್ರೆ ಪರಿಸರ ಸ್ವಚ್ಛ ಮಾಡ್ಕೊಳ್ಳೋದ್ರಿಂದ ಅವನ್ನೆಲ್ಲ ತಡೆಗಟ್ಟಬಹುದು ಅನ್ನೋ ಒಂದು ಸಂದೇಶ. 155 ಅಗ್ನಿವೀರರ ತಂಡದ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಬೆಂಗಳೂರಿನ ಎಎಸ್ಸಿ ಕೇಂದ್ರ ಐಎಟಿಸಿಯಲ್ಲಿಂದು ನಡೆಯಿತು. ಎಎಸ್ಸಿ ಕೇಂದ್ರ ಐಎಟಿಸಿ ಕಮಾಂಡೆಂಟ್ ಬ್ರಿಗೇಡಿಯರ್ ಟಿಎಸ್ ಮಾನ್ ಅವರು ಅಗ್ನಿವೀರರ ತಂಡದಿಂದ ಗೌರವ ವಂದನೆ ಸ್ವೀಕರಿಸಿದರು. जिन्होंने अपने मुल्क के लिए आहुति, 7 में निशान रक्षक 7 कंपनी एएससी तराल में मैं आपको सेना सन 1883 अग्निवीर मोहित के सरवानी 1991 में प्रतिष्ठानों की सेवा का समृद्ध सेना सेवा कोर का मेरिट के निरीक्षण अधिकारी ब्रिगेडियर नंबर 5 ರಾಷ್ಟ್ರಕ್ಕೆ ಅವರ ಬದ್ಧತೆಯನ್ನು ಅಭಿನಂದಿಸುವ ಸಲುವಾಗಿ ಅಗ್ನಿವೀರರಿಗೆ ಗೌರವ ಪದಕ ವಿತರಿಸಲಾಯಿತು. संख्या नंबर 6 तीसरे नंबर पर ಅಗ್ನಿವೀರರ ತಂಡಕ್ಕೆ ಸೇನಾ ಮುಖ್ಯಸ್ಥರು ಪ್ರತಿಜ್ಞಾವಿಧಿ ಬೋಧಿಸಿದರು. ಇದೇ ವೇಳೆ ನಡೆದ ಬ್ಯಾಂಡ್ ವಾದನ ನೆರೆದಿದ್ದವರ ಗಮನ ಸೆಳೆಯಿತು. परेड के अग्रणीय दस्ते से पहले आज के परेड कमांडर अग्निवीर मोहित के सरवानी मुख्य अतिथि को सलामी. ಬಳಿಕ ಟಿಎಸ್ ಮಾನ್ ಅಗ್ನಿವೀರರ ತಂಡ ತರಬೇತಿ ಮುಗಿಸಿ ಸೈನಿಕ ಜೀವನ ಆರಂಭಿಸಲು ಸನ್ನದ್ಧವಾಗಿದೆ. ಪ್ರಶಿಕ್ಷಣಾರ್ಥಿಗಳು ನಿಷ್ಠೆ ಹಾಗೂ ಕರ್ತವ್ಯ ಪ್ರೇರಣೆಯಿಂದ ಕಾರ್ಯನಿರ್ವಹಿಸುವ ವಿಶ್ವಾಸವಿದೆ. ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಸೇವೆ ಸಲ್ಲಿಸುವ ಭಾರತೀಯ ಸೇನೆ ನಮ್ಮ ಹೆಮ್ಮೆಯಾಗಿದೆ. ನಿಮಗೆಲ್ಲರಿಗೂ ದೇಶ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಕರೆ ನೀಡಿದರು. कि आप सेना सेवा कोर में पूरी निष्ठा, लगन एवं कर्तव्य परायणता से कार्य करेंगे और भारतीय सेना की गौरवपूर्ण परंपराओं का पालन करते हुए अपना देश एवं अपनी कोर का नाम सदैव ऊंचा करेंगे. भारतीय सेना एक ऐसी संस्था है जो भारत के विभिन्न प्रांतों, संस्कृतियों, धर्मों और जातियों को एक सूत्र में बांधकर सब भेदभाव मिटाती है. ದೂರದರ್ಶನದೊಂದಿಗೆ ಪ್ರಶಿಕ್ಷಣಾರ್ಥಿ ಅಮಿತ್ ಬಾವಾ ತಾವು ಹರಿಯಾಣದ ನಿವಾಸಿಯಾಗಿದ್ದು
ಭಾರತೀಯ ಸೇನೆಗೆ ಸೇರಿ ದೇಶ ಸೇವೆ ಮಾಡುವ ಅವಕಾಶ ಸಿಕ್ಕಿರುವುದು ಸಂತಸ ತಂದಿದೆ ಎಂದರು. मम्मी पापा को आज बहुत गर्व है कि उनका बेटा आज भारत माँ के लिए और अपने देश के लिए देश में समर्पित हुआ है. जय हिंद. पहले से मेरा ड्रीम था आर्मी. ಮತ್ತೋರ್ವ ಪ್ರಶಿಕ್ಷಣಾರ್ಥಿ ಡಿವಿ ಗೋಸ್ವಾಮಿ ಗುಜರಾತ್ನಿಂದ ಬಂದಿರುವ ತಮಗೆ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಕನಸಿತ್ತು, ಅದು ಇಂದು ಈಡೇರಿದೆ ಎಂದರು. अग्निवीर स्कीम जो है वो ऐसे अच्छी है और ऐसे अच्छी भी नहीं है, तो इंडियन आर्मी आके बड़ा अच्छा लगा और जिस चीज़ का ड्रीम है वो आ सकता है. बहुत अच्छा है यहाँ और देश के प्रति जो सेवा करने का मुझे मौका मिला है उससे मैं बहुत वफादारी से करूँगा. ಪ್ರಶಿಕ್ಷಣಾರ್ಥಿ ಎಂಟಿ ಮಾರುತಿ ದೇಶ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕಿದೆ, ಪೋಷಕರು ಹಾಗೂ ಗುರುಗಳ ಆಶೀರ್ವಾದದಿಂದ ಇಲ್ಲಿಗೆ ಬರಲು ಸಾಧ್ಯವಾಯಿತು ಎಂದು ತಿಳಿಸಿದರು. ಹಾಗೆ ನಮ್ಮ ಭಾಳ ಚೆನ್ನಾಗಿದೆ, ಭಾಳ ಖುಷಿ ಅನ್ಸ್ಲತ್ತಿದೆ, ಭಾಳ ಪ್ರೌಡ್ ಅನ್ಸ್ಲತ್ತಿದೆ. ಹಾಗೆ ಒಂದು ನಮ್ಮ ಪೇರೆಂಟ್ಸ್ಲಿಂದ ಓಕೆ, ನಮ್ಮ ಗುರುಗಳಿಂದ ಇಷ್ಟು ಬರ್ಲಕ್ಕೆ ಸಾಧನೆ ಆಗಿದೆ. ಓಕೆ, ಆ್ಯಂಡ್ ಭಾಳ ಚೆನ್ನಾಗಿದೆ. 10 ವೀಕ್ ಬೇಸಿಕ್ ಟ್ರೈನಿಂಗ್ ಮಾಡಿದ್ವಿ, 21 ವೀಕ್ ಟೆಕ್ನಿಕಲ್ ಟ್ರೈನಿಂಗ್ ಮಾಡಿದ್ವಿ. ನಾನು ಬಂದು ಸ್ಪೋರ್ಟ್ಸ್ ಸ್ಕೂಟರ್. ಪ್ರಶಿಕ್ಷಣಾರ್ಥಿ ಸುಹಾಸ್ ಬಿಆರ್ ತಾವು ಕ್ರೀಡಾ ವಿಭಾಗದಿಂದ ಆಯ್ಕೆಯಾಗಿದ್ದು ಕತ್ತಿವರಸೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಸೇನೆಯ ಮೂಲಕ ಒಲಿಂಪಿಕ್ಸ್ನಲ್ಲಿ ದೇಶಕ್ಕೆ ಪದಕ ತರುವ ಗುರಿ ಹೊಂದಿರುವುದಾಗಿ ಹೇಳಿದರು. ಟ್ರೈನಿಂಗ್ ಆಗಿದೆ, ಬೇಸಿಕ್ ಅಡ್ವಾನ್ಸ್ ಮಿಲಿಟರಿ ಟ್ರೈನಿಂಗ್ ಆಗಿದೆ. ಹಾಗೆ ಎಲ್ಲ ರೀತಿಯಾಗಿ ಕಲಿಸ್ಕೊಡ್ತಾರೆ, ಪ್ರತಿಯೊಂದು ಫೈರಿಂಗ್ ಆಗಲಿ ಏನೇ ಆಗಲಿ ಪ್ರತಿಯೊಂದು ಕಲಿಸ್ಕೊಡ್ತಾರೆ. ಆಮೇಲೆ ಗೇಮ್ಗಾಗಿ ತುಂಬ ಒತ್ತನ್ನು ಕೊಡ್ತಾರೆ ಆರ್ಮಿಯವರು. ಮತ್ತು ಟಾಪ್ ಟೀಮ್ ಆರ್ಮಿಲೇ ತುಂಬ ಚೆನ್ನಾಗಿದೆ. ಸರ್ವಿಸಸಲ್ಲಿ ಮುಂದೆ ನನಗೆ ಮೆಡಲ್ ಮಾಡಬೇಕು, ದೇಶಕ್ಕೋಸ್ಕರ ಮೆಡಲ್ ಮಾಡಬೇಕು. ಮತ್ತೋರ್ವ ಪ್ರಶಿಕ್ಷಣಾರ್ಥಿ ಅಮುಲ್ ಕುಮಾರ್ ಅಗ್ನಿವೀರನಾಗಿ ಆಯ್ಕೆಯಾಗಿರುವುದು ಬಹಳ ಸಂತಸ ತಂದಿದೆ, ಗಡಿಯಲ್ಲಿ ಸೇವೆ ಮಾಡಲು ಉತ್ಸುಕರಾಗಿರುವುದಾಗಿ ಹೇಳಿದರು. और मैं आगे जाकर भारत सेना में और बहुत ज़्यादा ईमानदारी और वफादारी से तरक्की करूँगा. ಚೈನಾದ ಹ್ಯಾಂಗ್ಜೌನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಪದಕಗಳ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಇದುವರೆಗೂ 8 ಚಿನ್ನ, 13 ಬೆಳ್ಳಿ ಮತ್ತು 13 ಕಂಚು ಪದಕಗಳನ್ನು ಗೆಲ್ಲುವ ಮೂಲಕ ಭಾರತೀಯ ಕ್ರೀಡಾಪಟುಗಳು ಒಟ್ಟು 34 ಪದಕಗಳನ್ನು ಸಂಪಾದಿಸಿದ್ದಾರೆ. 105 ಚಿನ್ನದ ಪದಕದೊಂದಿಗೆ ಒಟ್ಟು 200 ಪದಕಗಳನ್ನು ಗಳಿಸಿರುವ ಆತಿಥೇಯ ಚೈನಾ ಮೊದಲ ಸ್ಥಾನದಲ್ಲಿದ್ದರೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿವೆ. ಈ ಮಧ್ಯೆ ನಿನ್ನೆ ಮಹಿಳೆಯರ ವಿಭಾಗದ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯ ವೈಯಕ್ತಿಕ ವಿಭಾಗದಲ್ಲಿ ಭಾರತದ ಶೂಟರ್ ಪಲಕ್ ಗುಲಿಯಾ ಚಿನ್ನದ ಪದಕ ಪಡೆದಿದ್ದು ಈಶಾ ಸಿಂಗ್ ಬೆಳ್ಳಿ ಪದಕ ಗಳಿಸಿದರು. ಮಹಿಳೆಯರ ವಿಭಾಗದ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಶೂಟರ್ಗಳಾದ ದಿವ್ಯಾ ತಡಿಗೋಳ್, ಈಶಾ ಸಿಂಗ್ ಮತ್ತು ಪಲಕ್ ತಂಡ ಬೆಳ್ಳಿ ಪದಕ ಗೆದ್ದುಕೊಂಡಿದೆ. ಟೆನ್ನಿಸ್ ಡಬಲ್ಸ್ನಲ್ಲಿ ಸಾಕೇತ್ ಮಿನೇನಿ ಮತ್ತು ರಾಮ್ ಕುಮಾರ್ ರಾಮನಾಥ್ ಜೋಡಿ ರಜತ ಪದಕ ಗಳಿಸಿದ್ದಾರೆ. ಮಹಿಳೆಯರ ಕುದುರೆ ಸವಾರಿ ಸ್ಪರ್ಧೆಯಲ್ಲಿ ಭಾರತದ ಅನುಷಾ ಅಗರ್ವಾಲ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. शिवा नरवाल की तिकड़ी ने 10 मीटर एयर पिस्टल टीम इवेंट में देश को 6ठा स्वर्ण पद्मभूषण में भारत के लिए रोशी बिना नाउरेम. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದಲ್ಲಿ ವಲಯ ಮಟ್ಟದ ಪಾತ್ರ ಹಿರಿದು ಜನಸಾಮಾನ್ಯರಿಗೆ ಅಗತ್ಯ ಮೂಲಸೌಕರ್ಯ, ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛತಾ ಹಿ ಸೇವಾ ಸಪ್ತಾಹ, ನಾಳೆ ಬೆಳಗ್ಗೆ 1 ಗಂಟೆ ಕಾಲ ದೇಶಾದ್ಯಂತ ಶ್ರಮದಾನ. ದೇಶದ ಅಭಿವೃದ್ಧಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಪೂರಕ, ಭಾಷೆ, ಸಂಸ್ಕೃತಿ, ಸಭ್ಯತೆ ಸಮ್ಮಿಲನಕ್ಕೆ ಭಾರತ ಸಾಕ್ಷಿ, ಸಚಿವ ಧರ್ಮೇಂದ್ರ ಪ್ರಧಾನ್. ಏಷ್ಯನ್ ಕ್ರೀಡಾಕೂಟ 8 ಚಿನ್ನ ಸೇರಿ 34 ಪದಕಗಳೊಂದಿಗೆ ಭಾರತಕ್ಕೆ 4ನೇ ಸ್ಥಾನ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.